ನಾವು ಎಷ್ಟು ಸುಖ ಸಂತೋಷ ಹಾಗೂ ಸಮೃದ್ಧಿಯಿಂದ ಇದ್ದೇವೆ ಎಂಬುದರಲ್ಲಿ ನಮ್ಮ ಜೀವನದ ಸಾರ್ಥಕತೆ ಇರುವುದಿಲ್ಲ. ನಮ್ಮಿಂದ ಒಂದಷ್ಟು ಜನರಿಗೆ ಒಳಿತು ಮಾಡಲು ಸಾಧ್ಯವಾದರೆ, ಒಂದಷ್ಟು ಬದುಕುಗಳಲ್ಲಿ ಸಂತೋಷ ಮೂಡಿಸಲು ಸಾಧ್ಯವಾದರೆ ಆಗ ನಮ್ಮ ಬದುಕು ಸಾರ್ಥಕವೆನಿಸಿಕೊಳ್ಳುತ್ತದೆ. ಡಾಕ್ಟರ್ BR ಅಂಬೇಡ್ಕರ್. ನಮಸ್ಕಾರ ಮಕ್ಕಳೇ, ನಾನು ಪುಷ್ಪ. ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾವು ಲಾಸ್ಟ್ ಕ್ಲಾಸಲ್ಲಿ ಅಮೈನ್ಸ್ ಬಗ್ಗೆ ಕಲಿತಾ ಇದ್ವಿ. ಅಮೈನ್ಸ್ ಇಂಟ್ರೊಡಕ್ಷನ್, ಅದರ ಕ್ಲಾಸಿಫಿಕೇಶನ್, ಫಿಸಿಕಲ್ ಪ್ರಾಪರ್ಟೀಸ್ ಹಾಗೆ ಕೆಮಿಕಲ್ ಪ್ರಾಪರ್ಟೀಸ್ ನಲ್ಲಿ ಒಂದು ಕೆಮಿಕಲ್ ಪ್ರಾಪರ್ಟೀಸ್ ಕಲ್ತ್ಕೊಂಡಿದ್ವಿ. ಅದರಲ್ಲಿ ವಿಚ್ ಆರ್ ಸ್ಟ್ರಾಂಗರ್ ಬೇಸಸ್, ವೆದರ್ ಆಲ್ಕೈಲ್ ಅಮೈನ್ಸ್ ಆರ್ ಸ್ಟ್ರಾಂಗರ್ ಬೇಸ್ ಆರ್ ಅರೈಲ್ ಅಮೈನ್ಸ್. ಸೊ ಇವಾಗ ಅದೇ ಪಾಠನ ಕಂಟಿನ್ಯೂ ಮಾಡೋಣ. ಎರಡನೇ ರಿಯಾಕ್ಷನ್ ಅಮೈನ್ಸ್ ಅಲ್ಲಿ ನೀವು ಕಲಿಬೇಕಾಗಿರೋದು ಆಲ್ಕೈಲೇಷನ್. ಸೊ ಆಲ್ಕೈಲೇಷನ್ ಅಂದ್ರೆ ಎಡಿಷನ್ ಆಫ್ ಆಲ್ಕೈಲ್ ಗ್ರೂಪ್. ಸೊ ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿರೋ ಹಾಗೆ ಆಲ್ಕೈಲ್ ಗ್ರೂಪ್ ಅಂದ್ರೆ ಆರ್ ಗ್ರೂಪ್. ಸೊ ನಾವು CH3 ಗ್ರೂಪ್ ಆದ್ರೂ ಆಡ್ ಮಾಡಬಹುದು, ಅಥವಾ C2H5 ಗ್ರೂಪ್ ಆದ್ರೂ ಆಡ್ ಮಾಡಬಹುದು, ಅಥವಾ C3H7 ಕೂಡ ಆಡ್ ಮಾಡಬಹುದು. ಸೊ ನಿಮಗೆ ಕ್ವೆಶ್ಚನ್ ಪ್ರಕಾರ ನೀವು ಈ ಗ್ರೂಪ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮೊದಲು ಜನರಲ್ ರಿಯಾಕ್ಷನ್ ಕಲ್ತ್ಕೊಳ್ಳೋಣ. ಸೊ ಜನರಲ್ ರಿಯಾಕ್ಷನ್ ಇಲ್ಲಿ RX ಇದೆ. RX ಅಂತಂದ್ರೆ ಆಲ್ಕೈಲ್ ಹ್ಯಾಲೈಡ್. ಸೊ ಆಲ್ಕೈಲ್ ಹ್ಯಾಲೈಡ್ ಅಲ್ಲಿ ನಾವು ಆಲ್ಕೈಲ್ ಗ್ರೂಪ್ ನ ಅಮೈನ್ ಮಾಲಿಕ್ಯೂಲ್ಗೆ ಆಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದನ್ನ ಆಲ್ಕೈಲೇಷನ್ ಅಂತ ಕರೀತಾರೆ. ಸೊ ಇದೇನಿದು NU ಅಂದ್ರೆ ನ್ಯೂಕ್ಲಿಯೋಫೈಲ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕಲ್ತಿದ್ವಿ ನ್ಯೂಕ್ಲಿಯೋಫೈಲ್ಸ್ ಅಂದ್ರೆ ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್, ಅದು ಪಾಸಿಟಿವ್ ಇರುವಂತ ಗ್ರೂಪ್ ಕಡೆ ಅಟ್ರಾಕ್ಟ್ ಆಗತ್ತೆ. ಸೊ ಹಾಗೆ ಇಲ್ಲಿ ಈ R ಮತ್ತೆ X ಏನಿದೆ, R is partially positive, X is partially negative. ಸೊ ಹೀಗಾಗಿ ನ್ಯೂಕ್ಲಿಯೋಫೈಲ್ will attract or attack the R group. ಸೊ ಇಲ್ಲಿ ಯಾವುದನ್ನ ನಾವು ನ್ಯೂಕ್ಲಿಯೋಫೈಲ್ ಆಗಿ ತಗೊಳ್ಬಹುದು? ನಾವೀಗ ಅಮೈನ್ಸ್ ಬಗ್ಗೆ ಕಲಿತಿರೋದ್ರಿಂದ NH3, ಪ್ರೈಮರಿ ಅಮೈನ್ಸ್, ಸೆಕೆಂಡರಿ ಅಮೈನ್ಸ್ ಆರ್ ಈವನ್ ಟರ್ಷರಿ ಅಮೈನ್ಸ್. ಸೊ ಈ ಎಲ್ಲಾ ಗ್ರೂಪ್ಗಳು ಕೂಡ ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡತ್ತೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ನೈಟ್ರೋಜನ್. ಸೊ ನ್ಯೂಕ್ಲಿಯೋಫೈಲ್ ಯಾವುದೇ ಒಂದು ಗ್ರೂಪ್ ಇಲ್ಲಿ ನಾವು ತಗೊಳ್ಬಹುದು. ಈ 4 ಗ್ರೂಪ್ ಕೂಡ ನ್ಯೂಕ್ಲಿಯೋಫೈಲ್ಸ್. ಸೊ ಒಂದು ಆಲ್ಕೈಲ್ ಹ್ಯಾಲೈಡ್ ನ ತಗೊಂಡಿದ್ದೀವಿ. ಸೊ ಇಲ್ಲಿ ನೀವು R ಗ್ರೂಪ್ ನ ಚೇಂಜ್ ಮಾಡ್ಕೊಳ್ಬಹುದು, ಅಥವಾ X ಗ್ರೂಪ್ ಕೂಡ ಚೇಂಜ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ನಮಗೆ ಪ್ರಾಡಕ್ಟ್ RNU ಪ್ಲಸ್ X ಮೈನಸ್ ಬರುತ್ತೆ. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. CH3Cl, that is methyl chloride, plus CH3NH2 ಮೆಥನಮೈನ್. ಪ್ರೈಮರಿ ಅಮೈನ್ ನ ತಗೊಂಡಿದ್ದೀನಿ. ಇಲ್ಲಿ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. CH3 ಗ್ರೂಪ್ ಪಾರ್ಷಿಯಲಿ ಪಾಸಿಟಿವ್, Cl ಮೈನಸ್ ಪಾರ್ಷಿಯಲಿ ನೆಗೆಟಿವ್. ಸೊ ಹಾಗಾಗಿ ಈ ಗ್ರೂಪ್ ಏನಿದೆ CH3 ಗ್ರೂಪ್ NH2 ಜೊತೆಗೆ ಆಡ್ ಆಗತ್ತೆ. ಸೊ ನಮಗೆ CH3NH CH3 ಪ್ಲಸ್. ಸೊ ಒಂದು ಹೈಡ್ರೋಜನ್ ಆಚೆ ಬಂದಿರೋದು Cl ಜೊತೆ ಕಂಬೈನ್ ಆಗಿ HCl ಫಾರ್ಮ್ ಆಗತ್ತೆ. ಸೊ ಇದು ಸೆಕೆಂಡರಿ ಅಮೈನ್ ಪ್ರೊಡ್ಯೂಸ್ ಆಗಿದೆ. ನಾಮನ್ಕ್ಲೇಚರ್ ನಿಮ್ಗೆಲ್ಲ ನೆನಪಿದ್ರೆ ಇದನ್ನ ಈಸಿಯಾಗಿ ನೇಮ್ ಮಾಡಬಹುದು. N ಮಿಥೈಲ್ ಮೆಥನಮೈನ್. ಸೊ ಅದೇ ರೀತಿ ಅವರು ಇಲ್ಲಿ ಕ್ಲೋರೈಡ್ ಬದಲಿಗೆ ಬ್ರೋಮೈಡ್ ಕೊಡಬಹುದು, ಅಥವಾ CH3 ಬದಲಿಗೆ C2H5 ತಗೊಳ್ಬಹುದು. ಆದ್ರೆ ನಿಮ್ಗೆ ಜನರಲ್ ರಿಯಾಕ್ಷನ್ ನೆನಪಿದ್ರೆ ಸೊ ಅವ್ರು ಯಾವುದೇ ಮಾಲಿಕ್ಯೂಲ್ ಕೊಟ್ಟರು ಕೂಡ ನೀವಲ್ಲಿ ಬರೀ R ಮತ್ತೆ X ಗ್ರೂಪ್ ನ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಮೂರನೇ ರಿಯಾಕ್ಷನ್ ಅಸೈಲೇಷನ್. ಸೊ ಮೊದಲಿಗೆ ಈ ಅಸೈಲೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅಸೈಲೇಷನ್ ಅಂದ್ರೆ ಅಡಿಷನ್ ಆಫ್ ಅಸೈಲ್ ಗ್ರೂಪ್. ಸೊ ಈ ಅಸೈಲ್ ಗ್ರೂಪ್ ಅಂದ್ರೆ R C ಡಬಲ್ ಬಾಂಡ್ O. ಸೊ ಇದು ಅಸೈಲ್ ಗ್ರೂಪ್.
ಸೊ ಇಲ್ಲಿ ನಾವು ತಗೊಂಡಿರೋ ಎಕ್ಸಾಂಪಲ್ ನಲ್ಲಿ ಅಸಿಟೈಲ್ ಕ್ಲೋರೈಡ್ ಮಾಲಿಕ್ಯೂಲ್ ಇದೆ. ಸೊ ಹಾಗಾಗಿ ನಾವಿದನ್ನ ಅಸಿಟೈಲೇಷನ್ ಅಂತ ಕೂಡ ಕರಿಬಹುದು, ಅಥವಾ ಆರ್ ಗ್ರೂಪ್ ನ ಬೆನ್ಸಿನ್ ಗ್ರೂಪ್ ಆಗಿ ಚೇಂಜ್ ಮಾಡಿದ್ರೆ ಆಗ ಇದನ್ನ ಬೆನ್ಸಾಯಿಲ್ ಕ್ಲೋರೈಡ್ ಅಂತ ಕರೀತಾರೆ. ಸೊ ಈ RCO ಗ್ರೂಪ್ ನ ಆಡ್ ಮಾಡೋದಕ್ಕೆ ನಾವು ಅಸೈಲೇಷನ್ ಅಂತ ಕರಿತೀವಿ. ಸೊ ನಿಮ್ಗೆ ಬೆನ್ಸೈಲೇಷನ್ ಕೇಳ್ತಾರ ಅಥವಾ ಅಸೈಲೇಷನ್ ಕೇಳ್ತಾರ ಅನ್ನೋದ್ರ ಮೇಲೆ ನೀವು ಈ ರಿಯಾಕ್ಷನ್ ನ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ನಾವೀಗ ಜನರಲ್ ರಿಯಾಕ್ಷನ್ ನೋಡಿದ್ರೆ ಇಲ್ಲಿ ಪ್ರೈಮರಿ ಅಮೈನ್ ತಗೊಂಡಿದ್ದೇವೆ. ಸೊ RNH2. ಸೊ RNH2 ಗ್ರೂಪ್ ಅಸಿಟೈಲ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಇನ್ ದ ಪ್ರೆಸೆನ್ಸ್ ಆಫ್ ಬೇಸ್. ಸೊ ಇಲ್ಲಿ ಈ ಬೇಸ್ ಯಾವುದು ಅಂತಂದ್ರೆ ಸ್ಟ್ರಾಂಗರ್ ಬೇಸ್ ದ್ಯಾನ್ ದಿ ಅಮೈನ್ ನ ತಗೊಳ್ಬೇಕು. ಸೊ ಯಾವುದು ಅದು ಸ್ಟ್ರಾಂಗರ್ ಬೇಸ್? ಪಿರಿಡಿನ್ ಮಾಲಿಕ್ಯೂಲ್. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತ್ಕೊಂಡಿದ್ವಿ ಅಮೈನ್ ಕೂಡ ಬೇಸಸ್ ಅಂತ. ಓಕೆ, ಸೊ ಬಟ್ ಇಲ್ಲಿ ಅಮೈನ್ ಗಿಂತ ಇನ್ನೂ ಸ್ಟ್ರಾಂಗ್ ಆಗಿರೋ ಬೇಸ್ ನ ತಗೊಳ್ಬೇಕು. ಅದಕ್ಕೆ ಒಂದು ಎಕ್ಸಾಂಪಲ್ ಪಿರಿಡಿನ್ ಮಾಲಿಕ್ಯೂಲ್. ಯಾಕೆ ತಗೊಳ್ಬೇಕು ಪಿರಿಡಿನ್ ಅಂದ್ರೆ, ಸೊ ನೀವು ಇಲ್ಲಿ ನೋಡಬಹುದು ಪ್ರಾಡಕ್ಟ್ ಆಗಿ HCl ಬರ್ತಾ ಇದೆ. ಸೊ ಇಮ್ಮಿಡಿಯೇಟ್ ಆಗಿ HCl ಫಾರ್ಮ್ ಆಗಿದ ತಕ್ಷಣನೇ ಅದನ್ನ ಪಿರಿಡಿನ್ ರಿಯಾಕ್ಟ್ ಆಗ್ಬಿಟ್ಟು ಡಿಫ್ರೆಂಟ್ ಪ್ರಾಡಕ್ಟ್ ನ ಫಾರ್ಮ್ ಮಾಡತ್ತೆ. ಸೊ ಇದರಿಂದ ಏನ್ ಉಪಯೋಗ ಅಂದ್ರೆ ದ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಫೇವರ್ಡ್. ಈಕ್ವಿಲಿಬ್ರಿಯಂ ನಲ್ಲಿ ನಾವು ಕಲ್ತಿದೀವಿ ಈ ಪ್ರಾಡಕ್ಟ್ಸ್ ಏನಿದೆ ಅದನ್ನ ನಾವು ಇಮಿಡಿಯೇಟ್ ಆಗಿ ಅದು ಫಾರ್ಮ್ ಆಗಿದ ತಕ್ಷಣನೇ ತೆಗಿತಾ ಹೋದ್ರೆ ಫಾರ್ವರ್ಡ್ ರಿಯಾಕ್ಷನ್ಸ್ ಜಾಸ್ತಿ ಆಗಿ ಆಗ್ತಾ ಇರತ್ತೆ. ಅಂದ್ರೆ ನಮ್ಗೆ ಜಾಸ್ತಿ ಪ್ರಾಡಕ್ಟ್, ಮೋರ್ ಅಮೌಂಟ್ ಆಫ್ ಪ್ರಾಡಕ್ಟ್ ವಿಲ್ ಬಿ ಒಬ್ಟೈನ್ಡ್. ಓಕೆ, ಸೊ ಹಾಗಾಗಿ HCl ಮಾಲಿಕ್ಯೂಲ್ ನ ಫಾರ್ಮ್ ಆಗಿದ ತಕ್ಷಣನೇ ತೆಗಿಬೇಕು. ಅದು ಯಾವ್ದ್ರಿಂದ ಸಾಧ್ಯ? ಬೈ ಪಿರಿಡಿನ್ ಮಾಲಿಕ್ಯೂಲ್. ಸೊ ನಾವು ಅಗೇನ್ ಎಕ್ಸಾಂಪಲ್ CH3 NH2 plus Cl ಡಬಲ್ ಬಾಂಡ್ O CH3 ಅಸಿಟೈಲ್ ಗ್ರೂಪ್ ನ ಆಡ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಏನಾಗತ್ತೆ, ಈ ಹೈಡ್ರೋಜನ್ ಮಾಲಿಕ್ಯೂಲ್ ನ ನಾವು ಹೀಗೂ ಕೂಡ ಬರ್ಕೊಳ್ಬಹುದು. ಸೊ ಈ ತರ ಇರುವಾಗ ಒಂದು ಹೈಡ್ರೋಜನ್ ಈ ಕ್ಲೋರೈಡ್ ಜೊತೆಗೆ ಕಂಬೈನ್ ಆಗಿ HCl ಫಾರ್ಮ್ ಆಗತ್ತೆ. ಇನ್ನು ಉಳಿದಿದ್ದು ಮಾಲಿಕ್ಯೂಲ್ಸ್ ನ ನೀವು as it is ಬರಿಬಹುದು. ಸೊ CH3 NH. ಓಕೆ, ಅಮೈನ್ ಇಂದ ಎರಡನೇ ಕಾಂಪೌಂಡ್ ಅಸಿಟೈಲ್ ಕ್ಲೋರೈಡ್ ಕಡೆಯಿಂದ ನಮಗೆ C ಡಬಲ್ ಬಾಂಡ್ O CH3 ಸಿಕ್ಕಿದೆ. ಓಕೆ, ಸೊ ಈ ಬಾಂಡ್ ನ ಇಟ್ ಇಸ್ NH C ಡಬಲ್ ಬಾಂಡ್ O ಬಾಂಡ್ ನ ನಾವು ಅಮೈಡ್ ಬಾಂಡ್ ಅಂತ ಕರಿಬಹುದು. ಸೊ ಏನಾದ್ರೂ ಕ್ವೆಶ್ಚನ್ ನಲ್ಲಿ ಹೌ ಡು ಯು ಕನ್ವರ್ಟ್ ಅಮೈನ್ ಇಂಟು ಅಮೈಡ್ಸ್ ಅಂತ ಕೇಳಿದ್ರೆ, ದಟ್ ಈಸ್ ಅಮೈನ್ ಇಂಟು ಅಮೈಡ್ಸ್, ನಾವು ಈ ರಿಯಾಕ್ಷನ್ ನ ಎಕ್ಸಾಂಪಲ್ ಆಗಿ ತಗೊಳ್ಬಹುದು. ಬಿಕಾಸ್ ನಾವಿಲ್ಲಿ ರಿಯಾಕ್ಟೆಂಟ್ ಒಂದು ಅಮೈನ್ ತಗೊಂಡಿದೀವಿ, ಈ ಅಮೈನ್ ನ ನಾವು ಅಮೈಡ್ ಆಗಿ ಕನ್ವರ್ಟ್ ಮಾಡಿದ್ವಿ. ಸೊ ನಾವೆಲ್ಲಿ ಅಮೈಡ್ ಬಾಂಡ್ ನ ನೋಡ್ತೀವಿ ಅಂದ್ರೆ ಅಮಿನೋ ಆಸಿಡ್ಸ್ ನಲ್ಲಿ, ಬಯೋಲಾಜಿಕಲ್ ಕಾಂಪೌಂಡ್ ನಲ್ಲಿ ಅಮಿನೋ ಆಸಿಡ್ಸ್ will combine to one more amino acid to form the protein molecule. ಈ ಪ್ರೋಟೀನ್ ಅಂತ ಏನಿದೆ ಪಾಲಿಮರ್, ಆ ಪ್ರೋಟೀನ್ ಆಗ್ಬೇಕಾದ್ರೆ ಎರಡು ಅಮಿನೋ ಆಸಿಡ್ ಮಧ್ಯೆ ಅಮೈಡ್ ಗ್ರೂಪ್ ಫಾರ್ಮ್ ಆಗ್ತಾ ಹೋಗುತ್ತೆ. ನಮ್ಗೆ ಅಸಿಟೈಲ್ ಕ್ಲೋರೈಡ್ ಇಲ್ಲ, ಸೊ ಬೇರೆ ಯಾವ್ದಾದ್ರು ಕಾಂಪೌಂಡ್ ತಗೊಳ್ಬಹುದಾ ಅಂತಂದ್ರೆ ಎಸ್, ವಿ ಕ್ಯಾನ್ ಟೇಕ್ ದಿ acetic anhydride. It is called as the acetic anhydride. ಸೊ ನೀವು ಇದನ್ನ C double bond O C double bond O CH3. ಸೊ ಹೀಗೂ ಕೂಡ ಬರಿಬಹುದು, ಅಥವಾ ಇದನ್ನ ಕಂಬೈನ್ ಮಾಡಿ ಅಥವಾ ಕಂಡೆನ್ಸ್ ಮಾಡಿ ಹೀಗೆ CH3CO ಟ್ವೈಸ್ O ಅಂತ ಕೂಡ ಬರೀತಾರೆ. ಇದನ್ನ ನಾವು ಅಸಿಟಿಕ್ ಅನ್ಹೈಡ್ರೈಡ್ ಅಂತ ಕರಿತೀವಿ. ಸೊ ಈ ಅಸಿಟಿಕ್ ಅನ್ಹೈಡ್ರೈಡ್ ನಲ್ಲಿ ಕೂಡ ನೀವು ಇಲ್ಲಿ ನೋಡಬಹುದು CH3CO ಗ್ರೂಪ್ ಇದೆ. ನಮ್ಗೆ ಬೇಕಾಗಿರೋದು ಅಸೈಲೇಷನ್ ಗೆ RCO ಗ್ರೂಪ್. ಸೊ ಇಲ್ಲಿ ಕೂಡ ಅಸಿಟೈಲ್ ಗ್ರೂಪ್ ಇದೆ, ಹಾಗಾಗಿ ನಾವು ಅಸಿಟಿಕ್ ಅನ್ಹೈಡ್ರೈಡ್ ಕೂಡ ಯೂಸ್ ಮಾಡಬಹುದು ಇನ್ಸ್ಟೆಡ್ ಆಫ್ ಅಸಿಟೈಲ್ ಕ್ಲೋರೈಡ್ ಮಾಲಿಕ್ಯೂಲ್. ಸೊ ಇಲ್ಲೂ ಕೂಡ ನಾವು RNH2 ತಗೊಂಡಿದೀವಿ ಅಥವಾ ಓಕೆ. ಸೊ ಆಗ ಏನಾಗುತ್ತೆ, ಈ ಮಾಲಿಕ್ಯೂಲ್ ಹೈಡ್ರೋಜನ್ ಜೊತೆ ಕಂಬೈನ್ ಆಗಿ CH3COOH ಆಗತ್ತೆ. ಇನ್ನು ಉಳ್ಕೊಂಡಿರೋದು RNH C ಡಬಲ್ ಬಾಂಡ್ O CH3 ಗ್ರೂಪ್.
ಸೊ ಹೀಗೆ ಅಮೈನ್ ಗ್ರೂಪ್ ನ ನಾವು ಅಮೈಡ್ ಆಗಿ ಕನ್ವರ್ಟ್ ಮಾಡಬಹುದು. ಸೊ ಇಟ್ ಇಸ್ ಬೋತ್ by using both acetyl chloride or acetic anhydride. The fourth reaction, very important reaction, is the carbyl amine reaction. ಸೊ ಏನಿದು ಕಾರ್ಬೈಲ್ ಅಮೈನ್ ಅಂತಂದ್ರೆ, ಸೊ ಈ ರಿಯಾಕ್ಷನ್ ನಾವು ಬೋತ್ ಆಲಿಫ್ಯಾಟಿಕ್ ಮತ್ತೆ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ಸ್ ನ ಕನ್ಫರ್ಮ್ ಮಾಡ್ಲಿಕ್ಕೆ ಉಪಯೋಗಿಸ್ತೀವಿ ಅಥವಾ ಯೂಸ್ ಮಾಡ್ತೀವಿ. ಸೊ ಅಂದ್ರೆ ಏನರ್ಥ, ನಮ್ಗೆ ಯಾವ್ದಾದ್ರು ಅನ್ನೋನ್ ಕಾಂಪೌಂಡ್ ಕೊಟ್ಟಿರ್ತಾರೆ, ಸೊ ಅದು ಆಲಿಫ್ಯಾಟಿಕ್ ಅಥವಾ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ, ಸೆಕೆಂಡರಿ ಅಮೈನ, ಟರ್ಷರಿ ಅಮೈನ್ ಅಂತ ನಾವು ಡಿಸ್ಟಿಂಗ್ವಿಶ್ ಮಾಡ್ಬೇಕಾಗಿರತ್ತೆ. ಸೊ ಆಗ ಕನ್ಫರ್ಮೇಶನ್ ಮಾಡ್ಲಿಕ್ಕೋಸ್ಕರ ನಾವು ಈ ರಿಯಾಕ್ಷನ್ ನ ಯೂಸ್ ಮಾಡ್ತೀವಿ. ಅದನ್ನ ನಾವು ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಏನಿದು ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಅಥವಾ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ, ಸೊ ಈ ರಿಯಾಕ್ಷನ್ ಅಲ್ಲಿ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ಅಲ್ವಾ, ಇದನ್ನ ಐಸೋಸೈನೈಡ್ ಅಂತ ಕರೀತಾರೆ. ಆಲ್ಕೈಲ್ ಐಸೋಸೈನೈಡ್ ಅಥವಾ ಕಾರ್ಬಲ್ ಅಮೈನ್. ಸೊ ಈ ಮಾಲಿಕ್ಯೂಲ್ ಏನ್ ಫಾರ್ಮ್ ಆಗತ್ತೋ ಅದು ಫೋಲ್ ಓಡರ್, ಅಂದ್ರೆ ತುಂಬಾ ಕೆಟ್ಟದಾಗಿರತ್ತೆ ಅದ್ರದ್ದು ಓಡರ್. ಸೊ ಬೈ ಅಬ್ಸರ್ವಿಂಗ್ ದಿ ಫೋಲ್ ಓಡರ್, ಓಕೆ, ಸೊ ನಾವು ಈ ರಿಯಾಕ್ಷನ್ ನ ಕನ್ಫರ್ಮ್ ಮಾಡಬಹುದು. ಸೊ ನೀವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು, ಆಲಿಫ್ಯಾಟಿಕ್ ಮತ್ತೆ ಆರೋಮ್ಯಾಟಿಕ್ ಅಮೈನ್ಸ್ ಎರಡೂ ಕೂಡ ಇಲ್ಲಿ ಕನ್ಫರ್ಮ್ ಮಾಡಬಹುದು, ಬಟ್ ಅದು ಪ್ರೈಮರಿ ಅಮೈನ್ಸ್ ಆಗಿರ್ಬೇಕು. ಸೆಕೆಂಡರಿ ಮತ್ತೆ ಟರ್ಷರಿ ಅಮೈನ್ಸ್ ಈ ರಿಯಾಕ್ಷನ್ ನ ಕೊಡಲ್ಲ. ಕಾರ್ಬೈಲ್ ಅಮೈನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ನಮಗೆ ಏನು ರಿಯಾಕ್ಷನ್ ಸಿಗಲ್ಲ, ಆದ್ರೆ ಪ್ರೈಮರಿ ಅಮೈನ್ಸ್ ಮಾತ್ರ ರಿಯಾಕ್ಷನ್ ಕೊಡುತ್ತೆ. ಈ ರಿಯಾಕ್ಷನ್ಗೆ ಯಾವ್ಯಾವ ರಿಯೇಜೆಂಟ್ ಬೇಕು ಅಂತ ತಿಳ್ಕೊಳ್ಳೋಣ. ಸೊ ನಾವೀಗ ತಾನೇ ಕಲ್ತಿರೋ ಹಾಗೆ ಪ್ರೈಮರಿ ಅಮೈನ್ಸ್ ಬೇಕು, ಆಲಿಫ್ಯಾಟಿಕ್ ಅಥವಾ ಆರೋಮ್ಯಾಟಿಕ್. ಸೊ ನಾನಿಲ್ಲಿ ಆಲಿಫ್ಯಾಟಿಕ್ಗೆ CH3 ಗ್ರೂಪ್ ತಗೊಳ್ಬಹುದು ಅಥವಾ C2H5 ತಗೊಳ್ಳಿ. ಆರೋಮ್ಯಾಟಿಕ್ ಅಂತ ಬಂದಾಗ ಬೆನ್ಸಿನ್ ಗ್ರೂಪ್, ದಟ್ ಇಸ್ C6H5 ಫಿನೈಲ್ ಗ್ರೂಪ್ ನ ನೀವು ತಗೊಳ್ಬೇಕಾಗತ್ತೆ. ಓಕೆ, ಸೊ ದಿಸ್ ಇಸ್ ದ ಗ್ರೂಪ್ ಯು ಆರ್ ಸಪೋಸ್ ಟು ಟೇಕ್, ಪ್ರೈಮರಿ ಅಮೈನ್. ಈ ಪ್ರೈಮರಿ ಅಮೈನ್ ನ CHCl3 ಅಂದ್ರೆ ಕ್ಲೋರೋಫಾರ್ಮ್ ಜೊತೆ ಟ್ರೀಟ್ ಮಾಡ್ತಾರೆ. ಕ್ಲೋರೋಫಾರ್ಮ್, ಓಕೆ, ಇದು ಫಾರ್ಮುಲಾ ನೀವು ನೆನ್ಪಿಟ್ಕೊಳ್ಬೇಕು. ಕ್ಲೋರೋಫಾರ್ಮ್ CHCl3, ನಾಟ್ CH3Cl, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಇದು CHCl3 ಇನ್ ದ ಪ್ರೆಸೆನ್ಸ್ ಆಫ್ ಎನ್ ಆಲ್ಕಲಿ. ಇಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ತಗೊಂಡಿದೀವಿ, ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಕೂಡ ತಗೊಳ್ಬಹುದು, ಬಟ್ ಇಟ್ ಶುಡ್ ಬಿ ಅನ್ ಆಲ್ಕಲಿ, ಸ್ಟ್ರಾಂಗ್ ಆಲ್ಕಲಿ. ಸ್ವಲ್ಪ ಹೀಟ್ ಮಾಡಬೇಕು. ಸೊ ಆಗ ಇಲ್ಲಿ RNH2 ಏನಿದೆ, ಸೊ ಅದು RNC ಆಗಿ ಕನ್ವರ್ಟ್ ಆಗತ್ತೆ. ಓಕೆ, ಸೊ ದಿಸ್ ಇಸ್ ಐಸೋಸೈನೈಡ್. ಈ ಐಸೋಸೈನೈಡ್ ಏನಿದೆ ಇದು ಫೋಲ್ ಸ್ಮೆಲ್ಲಿಂಗ್ ಮಾಲಿಕ್ಯೂಲ್. ಸೊ ಹಾಗಾಗಿ ನಮಗೆ ಫೋಲ್ ಸ್ಮೆಲ್ಲಿಂಗ್ ಬಂತು ಅಂದ್ರೆ ಪ್ರೆಸೆನ್ಸ್ ಆಫ್ ಪ್ರೈಮರಿ ಅಮೈನ್ಸ್ ಅಂತ ಹೇಳ್ಬಹುದು. ಸೊ ಅಲಾಂಗ್ ವಿತ್ ದಟ್ ನಮಗೆ ಪೊಟ್ಯಾಷಿಯಂ ಕ್ಲೋರೈಡ್ ಸಿಗತ್ತೆ, ವಾಟರ್ ಮಾಲಿಕ್ಯೂಲ್ ಕೂಡ ರಿಲೀಸ್ ಆಗತ್ತೆ. ಸೊ ನಾವೊಂದು ಎಕ್ಸಾಂಪಲ್ ತಗೊಳ್ಳೋಣ. CH3NH2 ಪ್ಲಸ್ CHCl3 ಪ್ಲಸ್ KOH heating. So ನಮಗೆ CH3NC, okay, so methyl isocyanide ಫಾರ್ಮ್ ಆಗತ್ತೆ, ಪ್ಲಸ್ 3KCl ಪ್ಲಸ್ 3 ವಾಟರ್ ಮಾಲಿಕ್ಯೂಲ್. ಓಕೆ, ಸೊ ಇದು ಜನರಲ್ ರಿಯಾಕ್ಷನ್. ಮೇಲೆ ಇರೋದು ಕೆಳಗಡೆ the reaction we have taken for the methyl group. The fifth reaction is reaction with nitrous acid. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ರಿಯಾಕ್ಷನ್. ಎಲ್ಲಿ ಯೂಸ್ ಮಾಡ್ತೀವಿ ಈ ರಿಯಾಕ್ಷನ್ ಅಂತಂದ್ರೆ, ನಾವು ಹಿಂದಿನ ರಿಯಾಕ್ಷನ್ ಅಲ್ಲಿ ಈ ರಿಯಾಕ್ಷನ್ ಅಲ್ಲಿ ಪ್ರೈಮರಿ ಅಮೈನ್ಸ್ ಆಲಿಫ್ಯಾಟಿಕ್ ಮತ್ತೆ ಆರೋಮ್ಯಾಟಿಕ್ ಎರಡೂ ಕೂಡ ಈ ರಿಯಾಕ್ಷನ್ ಕೊಡ್ತಿತ್ತು. ಬಟ್ ಸೊ ಅದರಲ್ಲಿ ಆರೋಮ್ಯಾಟಿಕ್ ಯಾವುದು ಆಲಿಫ್ಯಾಟಿಕ್ ಯಾವುದು ಅನ್ನೋದನ್ನ ನಾವು ಈ ರಿಯಾಕ್ಷನ್ ಇಂದ ತಿಳ್ಕೊಳ್ಬಹುದು. ಅದು ರಿಯಾಕ್ಷನ್ ವಿತ್ ನೈಟ್ರಸ್ ಆಸಿಡ್. ಸೊ ಏನಿದು ನೈಟ್ರಸ್ ಆಸಿಡ್ ಅಂದ್ರೆ HNO2 ನಾವು ನೈಟ್ರಸ್ ಆಸಿಡ್ ಅಂತ ಕರಿತೀವಿ. ಈ ನೈಟ್ರಸ್ ಆಸಿಡ್ ಅನ್ನೋದು ತುಂಬಾ ಅನ್ಸ್ಟೇಬಲ್ ಮಾಲಿಕ್ಯೂಲ್, ಹಾಗಾಗಿ ಈ ರಿಯಾಕ್ಷನ್ ಆಗ್ಬೇಕಾದ್ರೆ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು. ಸೊ ಹೇಗೆ ಈ ನೈಟ್ರಸ್ ಆಸಿಡ್ ನ ಪ್ರಿಪೇರ್ ಮಾಡೋದು ಅಂದ್ರೆ, ಬೈ ಟೇಕಿಂಗ್ ಸೋಡಿಯಂ ನೈಟ್ರೈಟ್ ಅಂಡ್ HCl ಮಾಲಿಕ್ಯೂಲ್. ಸೊ ಈ ಸೋಡಿಯಂ ನೈಟ್ರೈಟ್ HCl ಜೊತೆ ಟ್ರೀಟ್ ಮಾಡಿದಾಗ ನಮ್ಗೆ
HNO2 that is nitrous acid and sodium chloride ಫಾರ್ಮ್ ಆಗುತ್ತೆ. We are interested in HNO2. Okay, so ಇದನ್ನ ನಾವು in situ preparation ಅಂತ ಕರಿತೀವಿ. ಸೊ ಎರಡು ರಿಯಾಕ್ಷನ್ ಅಲ್ಲಿ ಪ್ರೈಮರಿ ಅಮೈನ್ as well as the secondary amine, primary aliphatic amine and primary aromatic amine. Okay, so ಎರಡಕ್ಕೂ ಕೂಡ ನಾವು ಸೋಡಿಯಂ ನೈಟ್ರೈಟ್ and HCl ನ ಯೂಸ್ ಮಾಡಬೇಕು to synthesize HNO2. Okay. ಸೊ ಹೇಗೆ ಈ ರಿಯಾಕ್ಷನ್ ಇಂದ ಡಿಸ್ಟಿಂಗ್ವಿಶ್ ಮಾಡಬಹುದು ಆಲಿಫ್ಯಾಟಿಕ್ ಮತ್ತೆ ಆರೋಮ್ಯಾಟಿಕ್ ಅಂದ್ರೆ, ಸೊ ನಮಗೆ ಪ್ರಾಡಕ್ಟ್ ಯಾವ್ದು ಬರುತ್ತೋ ಡಿಪೆಂಡಿಂಗ್ ಆನ್ ದ ಪ್ರಾಡಕ್ಟ್ ವಿ ಕ್ಯಾನ್ ಡಿಸ್ಟಿಂಗ್ವಿಶ್. ನೀವು ಇಲ್ಲಿ ಜನರಲ್ ರಿಯಾಕ್ಷನ್ ಅಲ್ಲಿ ನೋಡಬಹುದು, ನಾವು ಇದನ್ನ ಆಲಿಫ್ಯಾಟಿಕ್ ಅಮೈನ್ಸ್, ಸೊ ಮುಂಚೆ ಉಳಿದ ರಿಯಾಕ್ಷನ್ ಅಲ್ಲಿ ಕಲ್ತಿರೋ ಹಾಗೆ ಈ ಆರ್ ಗ್ರೂಪ್ ನ ನೀವು ಚೇಂಜ್ ಮಾಡ್ಕೊಳ್ಬೇಕು. ಸೊ ನೀವು ಆಲಿಫ್ಯಾಟಿಕ್ ಅಮೈನ್ಸ್ ತಗೊಂಡು ಅದಕ್ಕೆ NaNO2 ಮತ್ತೆ HCl ನ ಆಡ್ ಮಾಡಿ ಸ್ವಲ್ಪ ಹೀಟ್ ಮಾಡಿದ್ರೆ ನಮಗೆ ಇಲ್ಲಿ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಬರುತ್ತೆ. ಸೊ ಇದನ್ನ ನಾವು ಡೈಅಜೋನಿಯಂ ಕ್ಲೋರೈಡ್ ಸಾಲ್ಟ್ ಅಂತ ಕರಿತೀವಿ. ಡೈಅಜೋ ಅಂದ್ರೆ 2 ನೈಟ್ರೋಜನ್ ಆಟಮ್ ಅಂತ ಅರ್ಥ. ಸೊ ಆದ್ರೆ ಇದು ಅನ್ಸ್ಟೇಬಲ್ ಮಾಲಿಕ್ಯೂಲ್, ಇಟ್ ಇಸ್ ಅನ್ ಅನ್ಸ್ಟೇಬಲ್ ಇಂಟರ್ಮೀಡಿಯೇಟ್ ಅಂದ್ರೆ ಅರ್ಥ ಇದನ್ನ ನಾವು ಐಸೋಲೇಟ್ ಮಾಡ್ಲಿಕ್ಕೆ ಆಗಲ್ಲ, ಅದನ್ನ ನಾವು ರಿಯಾಕ್ಷನ್ ಮಿಕ್ಸ್ಚರ್ ಇಂದ ತೆಗಿಲಿಕ್ಕೆ ಆಗಲ್ಲ. ಸೊ ಇಮ್ಮಿಡಿಯೇಟ್ ಆಗಿ ಈ ಪ್ರಾಡಕ್ಟ್ ಏನ್ ಫಾರ್ಮ್ ಆಗುತ್ತೆ ಇಂಟರ್ಮೀಡಿಯೇಟ್, ಇಮ್ಮಿಡಿಯೇಟ್ ಆಗಿ ಹೈಡ್ರಾಲಿಸಿಸ್ ಆಗಿ ಇಟ್ ವಿಲ್ ಗಿವ್ ರೈಸ್ ಟು ಎನ್ ಆಲ್ಕೋಹಾಲ್, ROH alcohol and nitrogen gas will be evolved. ಸೊ ಅಂದ್ರೆ ಏನಾಗುತ್ತೆ, ಈ ಟೆಸ್ಟ್ ಟ್ಯೂಬ್ ನಲ್ಲಿ ನೀವು ರಿಯಾಕ್ಷನ್ ಮಾಡ್ತಾ ಇದ್ರೆ ಸೊ ಬಬಲ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಈ ಬಬಲ್ಸ್ ಅಂದ್ರೆ ಯಾವುದು, ಇದು ನೈಟ್ರೋಜನ್ ಗ್ಯಾಸ್. ಓಕೆ, ಸೊ ಇದ್ರ ನಾವು ಎಫರ್ವೆಸೆನ್ಸ್ ಅಂತ ಕರಿತೀವಿ. ಆದ್ರೆ ನೀವು ಇಲ್ಲಿ ಆರೋಮ್ಯಾಟಿಕ್ ಅಲ್ಲಿ ಚೆಕ್ ಮಾಡಿದ್ರೆ ರಿಯಾಕ್ಟೆಂಟ್ಸ್ ಆರ್ ಸೇಮ್. ಇಲ್ಲಿ ಆರೋಮ್ಯಾಟಿಕ್ ಅಮೈನ್ಸ್ ತಗೊಂಡಿದೀವಿ, ಪ್ರೈಮರಿ ಅಮೈನ್ಸ್ NaNO2 and HCl, ಬಟ್ ದ ಟೆಂಪರೇಚರ್ ಇಸ್ 0 ಡಿಗ್ರಿ ಸೆಲ್ಸಿಯಸ್ ನ ತಗೊಳ್ಬೇಕು. ಸೊ ಈ ಟೆಂಪರೇಚರ್ ನಲ್ಲಿ ನಾವು ರಿಯಾಕ್ಟ್ ಮಾಡಿದಾಗ ನಮಗೆ ಇಲ್ಲೂ ಕೂಡ ಡೈಅಜೋನಿಯಂ ಸಾಲ್ಟ್ ಫಾರ್ಮ್ ಆಗತ್ತೆ. ಎರಡು ಕೂಡ ಸಿಮಿಲರ್ ಸ್ಟ್ರಕ್ಚರ್ ನೋಡಬಹುದು ನೀವಿಲ್ಲಿ. ಆದ್ರೆ ಈ ಆಲಿಫ್ಯಾಟಿಕ್ ಡೈಅಜೋನಿಯಂ ಸಾಲ್ಟ್ ಏನಿದೆ ಅದು ಅನ್ಸ್ಟೇಬಲ್, ಆದ್ರೆ ಆರೋಮ್ಯಾಟಿಕ್ ಡೈಅಜೋನಿಯಂ ಸಾಲ್ಟ್ ಸ್ಟೇಬಲ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಯಾವುದೇ ನೈಟ್ರೋಜನ್ ಗ್ಯಾಸ್ ಇವಾಲ್ವ್ ಆಗಲ್ಲ. ಸೊ ಅಂದ್ರೆ ಅರ್ಥ ಇಲ್ಲಿ ಟೆಸ್ಟ್ ಟ್ಯೂಬ್ ಅಲ್ಲಿ ಬರೀ ಲಿಕ್ವಿಡ್ ಮಾತ್ರ ಇರುತ್ತೆ. ಸೊ ಯಾವುದೇ ಬಬಲ್ಸ್ ಫಾರ್ಮ್ ಆಗಲ್ಲ, ದೇರ್ ವಿಲ್ ಬಿ ನೋ ಎಫರ್ವೆಸೆನ್ಸ್. ಸೊ ನಾವಿಲ್ಲಿ ಎಫರ್ವೆಸೆನ್ಸ್ ಎವಾಲ್ವ್ ಆಯ್ತು, ಗ್ಯಾಸ್ ಎವಾಲ್ವ್ ಆಯ್ತು ಅಥವಾ ಈ ಬಬಲ್ಸ್ ನಾವು ನೋಡ್ತಿದೀವಿ ಅಂದ್ರೆ ನೀವು ಅದನ್ನ ಆಲಿಫ್ಯಾಟಿಕ್ ಅಮೈನ್ಸ್ ಅಂತ ತಗೊಳ್ಬಹುದು. ಅಥವಾ ಯಾವುದೇ ಎಫರ್ವೆಸೆನ್ಸ್ ಬರ್ತಿಲ್ಲ ಅಂದ್ರೆ ಅದನ್ನ ಆರೋಮ್ಯಾಟಿಕ್ ಅಮೈನ್ಸ್ ಅಂತ ಕನ್ಸಿಡರ್ ಮಾಡಬಹುದು. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರಿಯಾಕ್ಷನ್ ವಿತ್ ನೈಟ್ರಸ್ ಆಸಿಡ್ ಅಂತನಾದ್ರೂ ಕೇಳ್ತಾರೆ, ಅಥವಾ ಡೈಅಜೋನಿಯಂ salt formation. So it is also known as the diazotization. Okay, ನಾನು ಮುಂಚೆ ಹೇಳಿದಾಗೆ ಡೈ ಅಂದ್ರೆ ಎರಡು, ಅಜೋ ಅಂದ್ರೆ ನೈಟ್ರೋಜನ್. ಸೊ ಇಲ್ಲಿ ಎರಡು ನೈಟ್ರೋಜನ್ ಇರೋದ್ರಿಂದ ಇದನ್ನ ಡೈಅಜೋಟೈಸೇಷನ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಆರೋಮ್ಯಾಟಿಕ್ ಅಮೈನ್ಸ್ ಸ್ಟೇಬಲ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ, ಆರೋಮ್ಯಾಟಿಕ್ ಅಮೈನ್ ಅನ್ಸ್ಟೇಬಲ್ ಇಂಟರ್ಮೀಡಿಯೇಟ್, ಹಾಗಾಗಿ ನೈಟ್ರೋಜನ್ ರಿಲೀಸ್ ಆಗುತ್ತೆ. ಸೊ ನಾವೀಗ ಎರಡು ರಿಯಾಕ್ಷನ್ ಇಂಪಾರ್ಟೆಂಟ್ ಕಲ್ತಿದ್ದು, ಕಾರ್ಬೆಲಮೈನ್ ನಲ್ಲಿ ಆಲಿಫ್ಯಾಟಿಕ್ ಮತ್ತೆ ಆರೋಮ್ಯಾಟಿಕ್, ಅದರಲ್ಲಿ ಆರೋಮ್ಯಾಟಿಕ್ ಮತ್ತೆ ಆಲಿಫ್ಯಾಟಿಕ್ ಅಮೈನ್ಸ್, ಪ್ರೈಮರಿ ಅಮೈನ್ಸ್ ನಾವು ಐಡೆಂಟಿಫೈ ಮಾಡಬಹುದು. ನೆಕ್ಸ್ಟ್ ಪ್ರೀವಿಯಸ್ ಒನ್ ನೈಟ್ರಸ್ ಆಸಿಡ್ ಜೊತೆಗೆ ಆಲಿಫ್ಯಾಟಿಕ್ ಮತ್ತೆ ಆರೋಮ್ಯಾಟಿಕ್ ಅಮೈನ್ ನ ಡಿಸ್ಟಿಂಗ್ವಿಶ್ ಮಾಡಬಹುದು. ಸೊ ಈ ರಿಯಾಕ್ಷನ್ ಅಲ್ಲಿ ಸೊ ಯಾವ್ದಿದು ರಿಯಾಕ್ಷನ್ ವಿತ್ ಅರೈಲ್ ಸಲ್ಫೋನಿಲ್ ಕ್ಲೋರೈಡ್. ಓಕೆ, ಸೊ ಇದನ್ನ ನಾವು ಹಿನ್ಸ್ಬರ್ಗ್ ರಿಯಾಕ್ಷನ್ ಅಂತ ಕೂಡ ಕರೀತಾರೆ. ಸೊ ನೀವು ಈ ರಿಯಾಕ್ಷನ್ಸ್ ಹೆಸರುಗಳನ್ನೆಲ್ಲ ನೆನ್ಪಿಟ್ಕೊಳ್ಬೇಕು. ಹಿನ್ಸ್ಬರ್ಗ್ ರಿಯಾಕ್ಷನ್ ಅಂತ ಕೂಡ ಹೇಳ್ಬಹುದು, ಅಥವಾ ರಿಯಾಕ್ಷನ್ ವಿತ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂತ ಕೂಡ ಹೇಳ್ತಾರೆ, ಅಥವಾ ಅರೈಲ್ ಸಲ್ಫೋನಿಲ್ ಕ್ಲೋರೈಡ್. ಸೊ ಇಲ್ಲಿ ಇದು ಬೆನ್ಝೀನ್ ಸಲ್ಫೋನಿಲ್ ಕ್ಲೋರೈಡ್ ಇಸ್ ಕಾಲ್ಡ್ as the ಹಿನ್ಸ್ಬರ್ಗ್ ರಿಯೇಜೆಂಟ್. ಸೊ ಈ ರಿಯಾಕ್ಷನ್ ಮಾಡೋದ್ರಿಂದ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ, ಸೊ ಇದು ಪ್ರೈಮರಿ, ಸೆಕೆಂಡರಿ ಮತ್ತೆ ಟರ್ಷರಿ ಅಮೈನ್ಸ್ ನ ಡಿಸ್ಟಿಂಗ್ವಿಶ್ ಮಾಡುತ್ತೆ.
ನಮಗೆ ಯಾವುದಾದ್ರೂ ಅನ್ನೋನ್ ಅಮೈನ್ಸ್ ಕೊಟ್ಟಿದ್ರೆ ಅದರಲ್ಲಿ ಪ್ರೈಮರಿ ಅಮೈನ್ಸ್ ಯಾವುದು, ಸೆಕೆಂಡರಿ ಅಮೈನ್ಸ್ ಯಾವುದು ಮತ್ತೆ ಟರ್ಷರಿ ಅಮೈನ್ಸ್ ಯಾವುದು ಅನ್ನೋದನ್ನ ನಾವು ಈ ರಿಯಾಕ್ಷನ್ ಹಿನ್ಸ್ಬರ್ಗ್ ರಿಯೇಜೆಂಟ್ ನ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಬಹುದು. ಸೊ ಹೇಗೆ ಇದು ವರ್ಕ್ ಆಗತ್ತೆ, ಹಿನ್ಸ್ಬರ್ಗ್ ರಿಯೇಜೆಂಟ್ ಇಂದ ಹೇಗೆ ನಾವು ಈ ಮೂರನ್ನ ಡಿಸ್ಟಿಂಗ್ವಿಶ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂದ್ರೆ ಬೆನ್ಝೀನ್ ಸಲ್ಫೋನಿಲ್ ಕ್ಲೋರೈಡ್. ಸೊ ಇದು ಬೆನ್ಝೀನ್, ಇದು ಸಲ್ಫೋನಿಲ್, ಇದು ಕ್ಲೋರೈಡ್ ಗ್ರೂಪ್, ಬೆನ್ಝೀನ್ ಸಲ್ಫೋನಿಲ್ ಕ್ಲೋರೈಡ್ ಗ್ರೂಪ್. ಸೊ ನಾವು ಇಲ್ಲಿ ಮೊದಲನೇ ರಿಯಾಕ್ಷನ್ ತಗೊಂಡಿರೋದು ಪ್ರೈಮರಿ ಅಮೈನ್ಸ್, ಎರಡನೇ ರಿಯಾಕ್ಷನ್ ನೀವು ನೋಡ್ತಿರೋದು ಸೆಕೆಂಡರಿ ಅಮೈನ್ಸ್. ಹಿನ್ಸ್ಬರ್ಗ್ ರಿಯೇಜೆಂಟ್ ಕಾಮನ್ ಎರಡು ರಿಯಾಕ್ಷನ್ಗೂ. ಸೊ ಮೊದಲನೇ ರಿಯಾಕ್ಷನ್ ಅಲ್ಲಿ ನೀವೀಗ ಇಮ್ಯಾಜಿನ್ ಮಾಡ್ಕೊಳ್ಬಹುದು 3 ಟೆಸ್ಟ್ ಟ್ಯೂಬ್ ಇದೆ. ಸೊ ಈ 3 ಟೆಸ್ಟ್ ಟ್ಯೂಬ್ಗೆ ನಮಗೆ ಒಂದೊಂದು ರಿಯೇಜೆಂಟ್ ನಾವು ಆಡ್ ಮಾಡ್ತೀವಿ, ಹನ್ನೊಂದು ರಿಯೇಜೆಂಟ್. ಓಕೆ, ಸೊ ಮೊದಲನೇ ಟೆಸ್ಟ್ ಟ್ಯೂಬ್ ಅಲ್ಲಿ ಮೊದಲನೇ ಕಾಂಪೌಂಡ್ ಹಾಗೆ 3 ಕಾಂಪೌಂಡ್ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಪ್ರೈಮರಿ ಸೆಕೆಂಡರಿ ಟರ್ಷರಿನ ಆಡ್ ಮಾಡಿದೀವಿ. ಆ 3ಕ್ಕೂ ಕೂಡ ನಾವೀಗ ಹಿನ್ಸ್ಬರ್ಗ್ ರಿಯೇಜೆಂಟ್ ನ ಆಡ್ ಮಾಡಬೇಕು. ಸೊ ಅದಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೆಕ್ಸ್ಟ್ ಮೊದಲನೇ ಟೆಸ್ಟ್ ಟ್ಯೂಬ್ ನಲ್ಲಿ ನಮಗೆ ಸಾಲ್ಯುಬಲ್ ಕಾಂಪೌಂಡ್ ಸಿಗತ್ತೆ, ಎರಡನೇ ಟೆಸ್ಟ್ ಟ್ಯೂಬ್ ಅಲ್ಲಿ ಇನ್ಸಾಲ್ಯುಬಲ್ ಕಾಂಪೌಂಡ್, ಮೂರನೇ ಟೆಸ್ಟ್ ಟ್ಯೂಬ್ ಅಲ್ಲಿ ನೋ ರಿಯಾಕ್ಷನ್. ಸೊ ಹೀಗೆ 3 ಟೆಸ್ಟ್ ಟ್ಯೂಬ್ ಅಲ್ಲಿ 3 ರೀತಿಯಾಗಿ ನಮಗೆ ಪ್ರಾಡಕ್ಟ್ ಸಿಗ್ತಾ ಹೋಗುತ್ತೆ. ಸೊ ಈ ಪ್ರಾಡಕ್ಟ್ ಏನ್ ಫಾರ್ಮ್ ಆಗುತ್ತೆ, ಸಾಲ್ಯುಬಲ್ ಪ್ರಾಡಕ್ಟ್, ಇನ್ಸಾಲ್ಯುಬಲ್ ಪ್ರಾಡಕ್ಟ್ ಅಥವಾ ರಿಯಾಕ್ಷನ್ ಆಗಿಲ್ವಾ ಅನ್ನೋದ್ರ ಮೇಲೆ ನಾವು ಪ್ರೈಮರಿ, ಸೆಕೆಂಡರಿ ಮತ್ತೆ ಟರ್ಷರಿ ಅಂತ ಡಿಸ್ಟಿಂಗ್ವಿಶ್ ಮಾಡಬಹುದು. ಸೊ ಹೇಗೆ ಅದನ್ನ ಡಿಸ್ಟಿಂಗ್ವಿಶ್ ಮಾಡೋದು ಅಂದ್ರೆ, ಸೊ ನೀವಿಲ್ಲಿ ನೋಡ್ತಿರೋ ಹಾಗೆ ಮೊದಲನೇದು ಪ್ರೈಮರಿ ಅಮೈನ್ಸ್ ತಗೊಂಡಿದ್ದಾರೆ. ಈ ಪ್ರೈಮರಿ ಅಮೈನ್ಸ್ ನಲ್ಲಿ 2 ಹೈಡ್ರೋಜನ್ ಆಟಮ್ ಇದೆ. ಸೊ ಈ ಹೈಡ್ರೋಜನ್ ಆಟಮ್ ಅಮೋನಿಯಾ ಜೊತೆ ಏನಿದೆ ಇಲ್ಲಿ NH2 ಏನಿದೆ, ಒಂದು ಹೈಡ್ರೋಜನ್ ಆಟಮ್ Cl ಜೊತೆ ಕಂಬೈನ್ ಆಗಿ ಅದು HCl ಫಾರ್ಮ್ ಮಾಡುತ್ತೆ. ಸೊ ಉಳಿದಿದ್ದು ನಾವು N-ಈಥೈಲ್ ಬೆನ್ಝೀನ್ ಸಲ್ಫೋನಮೈಡ್ ಫಾರ್ಮ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ ಏನ್ ಫಾರ್ಮ್ ಆಗಿದೆ ಇಲ್ಲಿ ನೀವು ನೋಡಬಹುದು ಹೈಡ್ರೋಜನ್ ಗ್ರೂಪ್ ಇದೆ. ಓಕೆ, ಸೊ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ದಿ ಹೈಡ್ರೋಜನ್ ಗ್ರೂಪ್ ಇನ್ ದ ಪ್ರಾಡಕ್ಟ್, ಓಕೆ, ಸೊ ಇದೇನಾಗತ್ತೆ ಆಸಿಡ್ ಆಗಿ ರಿಯಾಕ್ಟ್ ಆಗತ್ತೆ. ಸೊ ನಾವು ಆಲ್ಕಲಿನ ಆಡ್ ಮಾಡಿದ್ರೆ, ಆಲ್ಕಲಿ ಅಂದ್ರೆ ಏನು, ಇದರ್ NaOH ಅಥವಾ KOH. ಇದು ಬೇಸ್, ಇಲ್ಲಿ ಆಸಿಡ್. ಸೊ ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆಗಿ ಸಾಲ್ಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಸಾಲ್ಟ್ ಇಸ್ ದಿ ಸಾಲ್ಯುಬಲ್ ಕಾಂಪೌಂಡ್. ಅಂದ್ರೆ ಸೊ ನಾವು ನಮಗೆ ಕೊಟ್ಟಿರೋ ಅಮೈನ್ಸ್ಗೆ ಹಿನ್ಸ್ಬರ್ಗ್ ರಿಯೇಜೆಂಟ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದಾದ್ಮೇಲೆ ಆಲ್ಕಲಿನ ಆಡ್ ಮಾಡಿದ್ರೆ, ಆಫ್ಟರ್ ದಿ ಅಡಿಷನ್ ಆಫ್ ಆಲ್ಕಲಿ ನಮಗೆ ಸಾಲ್ಯುಬಲ್ ಕಾಂಪೌಂಡ್ ಪ್ರೊಡ್ಯೂಸ್ ಆಯ್ತು ಅಂದ್ರೆ ವಿ ಕ್ಯಾನ್ ಟೆಲ್ ಇಟ್ ಇಸ್ ಅ ಪ್ರೈಮರಿ ಅಮೈನ್. ಸೊ ಯಾಕೆ, ಸೊ ಇಲ್ಲಿ ಹೈಡ್ರೋಜನ್ ಆಟಮ್ ಇರೋದ್ರಿಂದ ಕಾಂಪೌಂಡ್ ಅಲ್ಲಿ ಅದು ಆಸಿಡ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ವಿತ್ ಬೇಸ್ NaOH ಮತ್ತೆ KOH ಜೊತೆಗೆ ಟು ಫಾರ್ಮ್ ದಿ ಸಾಲ್ಟ್. ನಾವಿಲ್ಲಿ ಸೆಕೆಂಡ್ ಕಾಂಪೌಂಡ್ ಸೆಕೆಂಡರಿ ಅಮೈನ್ ನೋಡಿದ್ರೆ, ಸೆಕೆಂಡರಿ ಅಮೈನ್ ನಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬರೀ ಒಂದು ಹೈಡ್ರೋಜನ್ ಮಾತ್ರ ಇರುತ್ತೆ, ಅದು Cl ಜೊತೆ ಕಂಬೈನ್ ಆಗಿ HCl ಫಾರ್ಮ್ ಮಾಡುತ್ತೆ. ಉಳಿದಿದ್ದು ವಿ ಗೆಟ್ N, ಡೈಈಥೈಲ್ ಬೆನ್ಝೀನ್ ಸಲ್ಫೋನಮೈಡ್ ಫಾರ್ಮ್ ಆಗುತ್ತೆ. ಆದ್ರೆ ಈ ಕಾಂಪೌಂಡ್ ನಲ್ಲಿ ಈ ಪ್ರಾಡಕ್ಟ್ ಏನ್ ಬಂದಿದೆ, ಸೊ ಈ ಕಾಂಪೌಂಡ್ ನಲ್ಲಿ ಯಾವುದೇ ಹೈಡ್ರೋಜನ್ ಆಟಮ್ ಇಲ್ಲ, ಹಾಗಾಗಿ ಇದು ಆಸಿಡ್ ಆಗಿ ವರ್ಕ್ ಆಗಲ್ಲ. ಅಂದ್ರೆ ನಮ್ಗೆ ಇದು ಇನ್ಸಾಲ್ಯುಬಲ್ ಕಾಂಪೌಂಡ್ ಆಗಿ ಸಿಗತ್ತೆ. ಓಕೆ, ನಾವಿಲ್ಲಿ ಆಲ್ಕಲಿನ ಎಷ್ಟೇ ಹಾಕಿದ್ರು ಕೂಡ ಈ ಕಾಂಪೌಂಡ್ ಆಲ್ಕಲಿ ಜೊತೆ ರಿಯಾಕ್ಟ್ ಆಗಲ್ಲ, ಬಿಕಾಸ್ ಹೈಡ್ರೋಜನ್ ಆಟಮ್ ಈ ಕಾಂಪೌಂಡ್ ಅಲ್ಲಿ ಇಲ್ಲ. ಓಕೆ, ಸೊ ಎನ್ಸ್ ಇನ್ಸಾಲ್ಯುಬಲ್ ಕಾಂಪೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಹಾಗಾಗಿ ದಿಸ್ ಒನ್ ಯು ಕ್ಯಾನ್ ಕಂಪೇರ್, ಇಲ್ಲಿ ಸಾಲ್ಯುಬಲ್ ಕಾಂಪೌಂಡ್, ಇಲ್ಲಿ ಇನ್ಸಾಲ್ಯುಬಲ್ ಕಾಂಪೌಂಡ್, ಇಟ್ ಇಸ್ ಅ ಸೆಕೆಂಡರಿ ಅಮೈನ್. ಸೊ ಈ ಟರ್ಷರಿ ಅಮೈನ್ ಹೇಗೆ ಡಿಸ್ಟಿಂಗ್ವಿಶ್ ಮಾಡೋದು ಅಂದ್ರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ ಹಾಗೆ ಹೈಡ್ರೋಜನ್ ಆಟಮ್ ಅಮೋನಿಯಾ ಅಮೈನ್ ಜೊತೆ ಏನಿರುತ್ತೆ ಹೈಡ್ರೋಜನ್ ಆಟಮ್, ಆ ಹೈಡ್ರೋಜನ್ ಆಟಮ್ ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಆದ್ರೆ ಟರ್ಷಿಯರಿನಲ್ಲಿ
ಯಾವುದೇ ಹೈಡ್ರೋಜನ್ ಗ್ರೂಪ್ ಇರೋದೇ ಇಲ್ಲ, ಹಾಗಾಗಿ ಅದು ಇನ್ಸ್ಬರ್ಗ್ ರಿಯೇಜೆಂಟ್ ಜೊತೆ ರಿಯಾಕ್ಟೇ ಆಗಲ್ಲ. ಓಕೆ, ಸೊ ಹಾಗಾಗಿ ನೋ ರಿಯಾಕ್ಷನ್ ಅಂದ್ರೆ ಟರ್ಷರಿ ಅಮೈನ್. ಇನ್ಸಾಲ್ಯುಬಲ್ ಪ್ರಾಡಕ್ಟ್ ಆಫ್ಟರ್ ಟ್ರೀಟಿಂಗ್ ವಿತ್ ದ ಆಲ್ಕಲಿ ಅಂದ್ರೆ ಅದು ಸೆಕೆಂಡರಿ ಅಮೈನ್. ಸೊ ಇಫ್ ಯು ಗೆಟ್ ದಿ ಸಾಲ್ಯುಬಲ್ ಕಾಂಪೌಂಡ್ ಆಫ್ಟರ್ ಟ್ರೀಟಿಂಗ್ ವಿತ್ ದ ಆಲ್ಕಲಿ ಅಂದ್ರೆ ಅದು ಪ್ರೈಮರಿ ಅಮೈನ್ಸ್ ಅಂತ ನಾವು ಡಿಸ್ಟಿಂಗ್ವಿಶ್ ಮಾಡಬಹುದು. ಲಾಸ್ಟ್ ರಿಯಾಕ್ಷನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಎಲೆಕ್ಟ್ರೋಫೈಲ್ಸ್ ನಥಿಂಗ್ ಬಟ್ ಎಲೆಕ್ಟ್ರಾನ್ ಲವಿಂಗ್ ಸ್ಪೀಶೀಸ್. ಓಕೆ, ಸೊ ಬೇರೆ ಮಾಲಿಕ್ಯೂಲ್ ದೇ ವಿಲ್ ಬಿ ಪಾಸಿಟಿವ್ಲಿ ಚಾರ್ಜ್ ಅಂದ್ರೆ ಅದಕ್ಕೆ ಎಲೆಕ್ಟ್ರಾನ್ಸ್ ಬೇಕಾಗಿರುತ್ತೆ. ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್ ಅಂತ ನಾವೇನು ಕರಿತೀವಲ್ಲ, ಲೈಕ್ R+. ಸೊ ಇಲ್ಲಿ ಎಲೆಕ್ಟ್ರಾನ್ ಕಡಿಮೆ ಇದೆ, ಹಾಗಾಗಿ ಇದನ್ನ ನಾವು ಎಲೆಕ್ಟ್ರೋಫೈಲ್ ಅಂತ ಕರಿಬಹುದು. ಅಂದ್ರೆ ಇಟ್ ವಿಲ್ ಬಿ ಲುಕಿಂಗ್ ಫಾರ್ ಎಲೆಕ್ಟ್ರಾನ್ ರಿಚ್ ಕಾಂಪೌಂಡ್. ಸೊ ನೀವು ಇದಕ್ಕೆ ಅನಿಲಿನ್ ಮಾಲಿಕ್ಯೂಲ್ದು ರೆಸೊನೆನ್ಸ್ ಸ್ಟ್ರಕ್ಚರ್ ನ ರಿಕಾಲ್ ಮಾಡ್ಕೊಳ್ಬೇಕು. ಸೊ ಈ ಅನಿಲಿನ್ ಸ್ಟ್ರಕ್ಚರ್ದು ರೆಸೊನೆನ್ಸ್ ಸ್ಟ್ರಕ್ಚರ್ ನಲ್ಲಿ ನಮಗೆ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ನಲ್ಲಿ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಗಿತ್ತು. ಓಕೆ, ಸೊ ಆರ್ಥೋ ಪ್ಯಾರಾ ಪೊಸಿಷನ್ ಅಲ್ಲಿ ನೆಗೆಟಿವ್ ಚಾರ್ಜ್ ವಾಸ್ ಕ್ರಿಯೇಟೆಡ್. ಸೊ ಹಾಗಾಗಿ ಇಲ್ಲಿ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಯಾವುದೇ ಎಲೆಕ್ಟ್ರೋಫೈಲ್, ಎಲೆಕ್ಟ್ರೋಫೈಲ್ಸ್ ಅಂದ್ರೆ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್ ಅಥವಾ ಅದು ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ಆ ಪಾಸಿಟಿವ್ ಚಾರ್ಜ್ ಸ್ಪೀಶೀಸ್ ಏನಿದೆ ಅದು ಇಲ್ಲಿ ಪ್ಯಾರಾ ಗ್ರೂಪ್ಗೆ ಅಥವಾ ಆರ್ಥೋ ಪೊಸಿಷನ್ಗೆ ಬಂದು ಅಟ್ಯಾಕ್ ಮಾಡತ್ತೆ. ಸೊ ಇದನ್ನ ನಾವು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಯಾಕೆ ಇದು ಸಬ್ಸ್ಟಿಟ್ಯೂಷನ್ ಅಂದ್ರೆ ಆ ಎಲೆಕ್ಟ್ರೋಫೈಲ್ ಏನಿರುತ್ತೆ ಅದು ಹೈಡ್ರೋಜನ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗುತ್ತೆ. ಸೊ ಇದು ಬೇಸಿಕ್ ಇನ್ಫಾರ್ಮೇಶನ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು. ಯಾವಾಗ್ಲೂ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ ಅಲ್ಲಿ ನ್ಯೂ ಗ್ರೂಪ್ಸ್ ವಿಲ್ ಬಿ ಆಡೆಡ್. ಓಕೆ, ಸೊ ಬಿಕಾಸ್ ಅದು ಎಲೆಕ್ಟ್ರಾನ್ ರಿಚ್ ಗ್ರೂಪ್ ಅದು. ಓಕೆ, ಸೊ ನಿಮ್ಗೆ ಆರ್ಥೋ ಮತ್ತೆ ಪ್ಯಾರಾ ರಿಕಾಲ್ ಮಾಡ್ಕೊಳ್ಳಿಕ್ಕೆ ಈ ಸ್ಟ್ರಕ್ಚರ್. ಸೊ ಆರ್ಥೋ ಇದು ಅನಿಲಿನ್ ಮಾಲಿಕ್ಯೂಲ್ ಫಸ್ಟ್ ಪೊಸಿಷನ್, 1 ಮತ್ತೆ 2ನೇ ಪೊಸಿಷನ್ ನಾವು ಆರ್ಥೋ ಅಂತ ಕರಿತೀವಿ. 1 ಮತ್ತೆ 3 ಮೆಟಾ, 1 ಹಾಗೂ 4 ಪ್ಯಾರಾ ಪೊಸಿಷನ್, ಇದು ಕೂಡ ಮೆಟಾ ಹಾಗೂ ಇದು ಆರ್ಥೋ ಪೊಸಿಷನ್. ಸೊ ನಾವೀಗ ಕಲ್ತ್ಕೊಂಡಿದ್ದು ಎಲೆಕ್ಟ್ರೋಫೈಲ್ಸ್ ಆರ್ಥೋ ಹಾಗೂ ಪ್ಯಾರಾ ಗ್ರೂಪ್ ನಲ್ಲಿ ಅಟ್ಯಾಚ್ ಆಗ್ತಾ ಹೋಗುತ್ತೆ ಬೈ ರಿಪ್ಲೇಸಿಂಗ್ ದಿ ಹೈಡ್ರೋಜನ್ ಆಟಮ್ಸ್. ಸೊ ಮೊದಲನೇ ರಿಯಾಕ್ಷನ್ ಫಾರ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಇಸ್ ಬ್ರೋಮಿನೇಷನ್. ಬ್ರೋಮಿನೇಷನ್ ಅಂದ್ರೆ ಬ್ರೋಮಿನ್ ಆಟಮ್ ಹೈಡ್ರೋಜನ್ ನ ರಿಪ್ಲೇಸ್ ಮಾಡ್ತಾ ಹೋಗುತ್ತೆ. ಸೊ ಇದರಲ್ಲಿ 2 ತರದ ರಿಯಾಕ್ಷನ್ ನೀವು ನೆನ್ಪಿಟ್ಕೊಳ್ಬೇಕು. ಮೊದಲನೇದಾಗಿ ಅವರು ಬ್ರೋಮಿನ್ ವಾಟರ್, ಅನಿಲಿನ್ is treated with the bromine water ಅಂತ ಕೇಳಿದ್ರೆ ಮೊದಲನೇ ರಿಯಾಕ್ಷನ್ ನಾವು ಬರಿಬೇಕು. ಅಸಿಟೈಲೇಟೆಡ್ ಅನಿಲಿನ್ is treated with the bromine in presence of acetic acid ಅಂದ್ರೆ ಎರಡನೇ ರಿಯಾಕ್ಷನ್ ನ ಬರಿಬೇಕು. ಸೊ ಏನು ಎರಡಕ್ಕೂ ವ್ಯತ್ಯಾಸ ಅನ್ನೋದನ್ನ ಕಲ್ತ್ಕೊಳ್ಳೋಣ ಈಗ. ಮೊದಲನೇ ರಿಯಾಕ್ಷನ್ that is aniline is treated with the bromine water. Okay, ಸೊ ಇದು ಬ್ರೋಮಿನ್ ವಾಟರ್. ಬ್ರೋಮಿನ್ ನಾವು ವಾಟರ್ ನಲ್ಲಿ ಡಿಸಾಲ್ವ್ ಮಾಡಿರೋದನ್ನ ಬ್ರೋಮಿನ್ ವಾಟರ್ ಅಂತ ಕರೀತಾರೆ. ಈ ಅನಿಲಿನ್ ಮಾಲಿಕ್ಯೂಲ್ ಅನ್ನೋದು ಸ್ವಲ್ಪ ರಿಯಾಕ್ಟಿವ್ ಗ್ರೂಪ್. ಸೊ ಇನ್ ಪ್ರೆಸೆನ್ಸ್ ಆಫ್ ಬ್ರೋಮಿನ್ ವಾಟರ್ ನಮ್ಗೆ ಇಲ್ಲಿ ಟ್ರೈ ಸಬ್ಸ್ಟಿಟ್ಯೂಟೆಡ್ ಮಾಲಿಕ್ಯೂಲ್ ಸಿಗತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡಿದ ಹಾಗೆ ಆರ್ಥೋ ಪ್ಯಾರಾ ಆರ್ಥೋ. ಸೊ 2 ಆರ್ಥೋ ಪೊಸಿಷನ್ ಅಲ್ಲಿ 1 ಪ್ಯಾರಾ ಪೊಸಿಷನ್ ನಲ್ಲಿರೋ ಹೈಡ್ರೋಜನ್ ಆಟಮು ಬ್ರೋಮಿನ್ ಆಟಮ್ ಕಡೆಯಿಂದ ರಿಪ್ಲೇಸ್ ಆಗಿದೆ. ಸೊ ಈ ಹೈಡ್ರೋಜನ್ ಆಚೆ ಬಂದಿದ್ದು ಬ್ರೋಮಿನ್ ಜೊತೆ ಕಂಬೈನ್ ಆಗಿ HBr ಆಗತ್ತೆ. ಸೊ ನಮ್ಗೆ ಪ್ರಾಡಕ್ಟ್ ಬರೋದು 2,4,6 ಟ್ರೈಬ್ರೋಮೋ ಅನಿಲಿನ್. ಸೊ ಯಾಕೆ ಇದು 2,4,6? ಬಿಕಾಸ್ ಈ ಪೊಸಿಷನ್ ಏನಿದೆ ಅನಿಲಿನ್ ಅಟ್ಯಾಚ್ ಆಗಿರೋ ಕಾರ್ಬನ್ ನಾವು ಫಸ್ಟ್ ಅಂತ ತಗೊಳ್ತೀವಿ, ಇದು ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂಡ್ ಸಿಕ್ಸ್ತ್. ಸೊ ಹಾಗಾಗಿ 2,4,6 ಟ್ರೈಬ್ರೋಮೋ, 3 ಬ್ರೋಮಿನ್ ಆಟಮ್ಸ್ ಅಂಡ್ ಇಟ್ ಇಸ್ ಅನಿಲಿನ್ ಗ್ರೂಪ್. ನಮ್ಗೆ ಈಗ ಇಲ್ಲಿ 3 ಕಡೆ
ಕಡೆಗೂ ಬ್ರೋಮಿನ್ ಆಟಮ್ ಆಡ್ ಆಗಿದೆ, ನಮ್ಗೆ ಬೇಡ, ಬರೀ ಒಂದೇ ಕಡೆ ಮಾತ್ರ ಬ್ರೋಮಿನ್ ಆಟಮ್ ಆಡ್ ಆಗ್ಬೇಕು, ಅದು ಪ್ಯಾರಾ ಪೊಸಿಷನ್ ಅಲ್ಲಿ ಆಡ್ ಮಾಡಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಈ ರಿಯಾಕ್ಟಿವ್ ಗ್ರೂಪ್ ಏನಿದೆ NH2 ಗ್ರೂಪ್ ಅದನ್ನ ನಾವು ಅನ್ರಿಯಾಕ್ಟಿವ್ ಮಾಡಬೇಕು ಅಥವಾ ಮೋರ್ ಸ್ಟೇಬಲ್ ಗ್ರೂಪ್ ಆಗಿ ಕನ್ವರ್ಟ್ ಮಾಡಬೇಕು. ಅದು ಹೇಗೆ ಮಾಡೋದು ಅಂದ್ರೆ ಸೊ ಈ NH2 ಗ್ರೂಪ್ ನ ನಾವು ಅಮೈಡ್ ಗ್ರೂಪ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಸೊ ಮೊದಲನೇ ರಿಯಾಕ್ಷನ್ ನಾವು ಕಲ್ತೆ ಹಾಗೆ ಅಸೈಲೇಷನ್ ರಿಯಾಕ್ಷನ್ ಅಲ್ಲಿ ಈ ರಿಯಾಕ್ಷನ್ ಕಲ್ತ್ಕೊಂಡಿದ್ವಿ. ಇನ್ ಪ್ರೆಸೆನ್ಸ್ ಆಫ್ pyridine ಅಸಿಟಿಕ್ ಅನ್ಹೈಡ್ರೈಡ್ ಅನಿಲಿನ್ ಮಾಲಿಕ್ಯೂಲ್ ವಿಲ್ ಬಿಕಮ್ N-phenyl ethanamide ಅಥವಾ ಅಸಿಟನಲೀಡ್ ಆಗುತ್ತೆ. ಸೊ ಈ ರಿಯಾಕ್ಷನ್ ಯಾಕೆ ಮಾಡ್ತಾರೆ ಅಂದ್ರೆ ಟು ರೆಡ್ಯೂಸ್ ದಿ ರಿಯಾಕ್ಟಿವಿಟಿ ಆಫ್ ಅನಿಲಿನ್ ಗ್ರೂಪ್. ನಿಮಗೆ ಗಿವ್ ರೀಸನ್ ಗೆ ಕೂಡ ಈ ಕ್ವೆಶ್ಚನ್ ಬರ್ಬೋದು. ಟು ರೆಡ್ಯೂಸ್ ದಿ ರಿಯಾಕ್ಟಿವಿಟಿ ಆಫ್ ಅನಿಲಿನ್ ಅಸಿಟೈಲೇಷನ್ ಇಸ್ ಕ್ಯಾರಿಡ್ ಔಟ್. ಓಕೆ, ಸೊ ಇಲ್ಲಿ ನಾವು ರಿಯಾಕ್ಟಿವಿಟಿ ಕಡಿಮೆ ಮಾಡಿರೋದ್ರಿಂದ ಈ ಬ್ರೋಮಿನ್ ಮಾಲಿಕ್ಯೂಲ್ ನಾವು ಆಡ್ ಮಾಡಿದಾಗ ಈ ಸಮಯದಲ್ಲಿ ನಮಗೆ ಕೇವಲ ಒಂದು ಪೊಸಿಷನ್ ನಲ್ಲಿ ಮಾತ್ರ ಬ್ರೋಮಿನ್ ಗ್ರೂಪ್ ಆಡ್ ಆಗತ್ತೆ, ಅದು ಪ್ಯಾರಾ ಪೊಸಿಷನ್ ನಲ್ಲಿ. ಸೊ ನಮ್ಮ ಮತ್ತೆ ಈ ಅಸಿಟೈಲ್ ಗ್ರೂಪ್ ನ ರಿಮೂವ್ ಮಾಡ್ಬೇಕಲ್ವಾ, ಸೊ ಅದನ್ನ ನಾವು ಹೈಡ್ರಾಲಿಸಿಸ್ ಆಸಿಡ್ ಹೈಡ್ರಾಲಿಸಿಸ್ ನ ಮಾಡಿದಾಗ ನಮಗೆ ಬ್ರೋಮೋ ಅನಿಲಿನ್ ಬರುತ್ತೆ. ಸೊ ಈ ರಿಯಾಕ್ಷನ್ ಬ್ರೋಮಿನೇಷನ್ ಡಿಪೆಂಡಿಂಗ್ ಆನ್ ಯಾವ ರಿಯಾಕ್ಟೆಂಟ್ ಕೊಟ್ಟಿದ್ದಾರೆ, ಎರಡೂ ಕಡೆ ಅನಿಲಿನ್ ಇದೆ, ಆದ್ರೆ ಜಸ್ಟ್ ಬ್ರೋಮಿನ್ ವಾಟರ್ ಕೇಳಿದ್ದಾರಾ ಅಥವಾ ಅಸಿಟೈಲೇಟೆಡ್ ಅಂಡ್ ಫಾಲೋಡ್ ಬೈ ಬ್ರೋಮಿನೇಷನ್ ಕೇಳಿದಾರ ಅನ್ನೋದ್ರ ಮೇಲೆ ಸೊ ನೀವು ಪ್ರಾಡಕ್ಟ್ ನ ಡಿಫರ್ ಮಾಡಬೇಕು. ಬರೀ ಬ್ರೋಮಿನ್ ವಾಟರ್ ಇದ್ರೆ 2,4, ಟ್ರೈಬ್ರೋಮೋ ಅನಿಲಿನ್, ಅಸಿಟೈಲೇಟೆಡ್ ಅನಿಲಿನ್ ಇದ್ರೆ ಅದು ಪ್ಯಾರಾ ಬ್ರೋಮೋ ಅನಿಲಿನ್ ಆಗಿ ಫಾರ್ಮ್ ಆಗುತ್ತೆ. ಅದೇ ರೀತಿ ನೈಟ್ರೇಷನ್ ಕೂಡ, ನೈಟ್ರೇಷನ್ ಅಂದ್ರೆ ಅಡಿಷನ್ ಆಫ್ ನೈಟ್ರೋ ಗ್ರೂಪ್. Okay, nitro group will substitute the hydrogen atom in the benzene group. So ಇಲ್ಲಿ ನಾವು ನೈಟ್ರೇಟಿಂಗ್ ಮಿಕ್ಸ್ಚರ್ ನ ಯೂಸ್ ಮಾಡ್ತೀವಿ. ಆ ನೈಟ್ರೇಟಿಂಗ್ ಮಿಕ್ಸ್ಚರ್ ಯಾವುದು ಅಂದ್ರೆ ಕಾನ್ಸಂಟ್ರೇಟೆಡ್ HNO3 and ಕಾನ್ಸಂಟ್ರೇಟೆಡ್ H2SO4. ಈ ಎರಡು ಮಿಕ್ಸ್ಚರ್ ನ ನಾವು ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಸೊ ಒಟ್ಟಿಗೆನೆ ಈ ರಿಯಾಕ್ಟಿಂಗ್ ಮಿಕ್ಸ್ಚರ್ ನ ತಗೊಂಡು ದಟ್ ಈಸ್ ನೈಟ್ರೇಟಿಂಗ್ ಮಿಕ್ಸ್ಚರ್ ನ ತಗೊಂಡು 288 ಕೆಲ್ವಿನ್ ಟೆಂಪರೇಚರ್ ನಲ್ಲಿ ಟ್ರೀಟ್ ಮಾಡಿದ್ರೆ ನಮಗೆ ಅಗೇನ್ ಪ್ಯಾರಾ ನೈಟ್ರೋ ಅನಿಲಿನ್, ಮೆಟಾ ನೈಟ್ರೋ ಅನಿಲಿನ್ ಅಂಡ್ ಆರ್ಥೋ ನೈಟ್ರೋ ಅನಿಲಿನ್ ಮೂರು ಕಾಂಪೌಂಡ್ ಫಾರ್ಮ್ ಆಗ್ತಾ ಇದೆ. ನಮಗೆ ಕೇವಲ ಪ್ಯಾರಾ ನೈಟ್ರೋ ಅನಿಲಿನ್ ಮಾತ್ರ ಬೇಕು ಅಂದ್ರೆ ಅಗೇನ್ ಸೇಮ್ ಟೈಪ್ ಆಫ್ ರಿಯಾಕ್ಷನ್ ವಿ ಹ್ಯಾವ್ ಟು ಕ್ಯಾರಿ ಔಟ್. ಇಲ್ಲಿ ಏನ್ ಮಾಡಬೇಕು, ಅಸಿಟೈಲೇಷನ್ ಮಾಡಬೇಕು. To reduce the reactivity of amine, it is NH2 group, acetylation ಮಾಡಿದ್ದಾರೆ. ಅಸಿಟೈಲೇಟೆಡ್ ಅನಿಲಿನ್ ನಾವು ನೈಟ್ರೇಟಿಂಗ್ ಮಿಕ್ಸ್ಚರ್ ಜೊತೆ ಟ್ರೀಟ್ ಮಾಡಿದಾಗ ಕೇವಲ ಪ್ಯಾರಾ ನೈಟ್ರೋ ಅಸಿಟನಿಲಿನ್ ಮಾತ್ರ ಆಗತ್ತೆ. ಸೊ ಅದನ್ನ ನಾವು ಹೈಡ್ರಾಲಿಸಿಸ್ ಮಾಡಿದ್ರೆ ಪ್ಯಾರಾ ನೈಟ್ರೋ ಅನಿಲಿನ್ ಪ್ರೊಡ್ಯೂಸ್ ಆಗತ್ತೆ. ಸೊ ಅಗೇನ್ ನೀವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ನೈಟ್ರೇಷನ್ ಅಲ್ಲಿ ಅಡಿಷನ್ ಆಫ್ ನೈಟ್ರೋ ಗ್ರೂಪ್, ಕೇವಲ ಅನಿಲಿನ್ ಕೊಟ್ಟಿದ್ದಾರೆ ವಿತ್ ದ ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂದ್ರೆ ಮೂರು ಕಾಂಪೌಂಡ್ ನೀವು ಬರಿಬೇಕು. ಆರ್ಥೋ, ಮೆಟಾ, ಪ್ಯಾರಾ ಮೂರು ಸಬ್ಸ್ಟಿಟ್ಯೂಟ್ ಆಗಿರುವಂತ ಕಾಂಪೌಂಡ್ಸ್ ಬರಿಬೇಕು. ಅದರಲ್ಲಿ ಪ್ಯಾರಾ ಮೇಜರ್ ಕಾಂಪೌಂಡ್ ಅಂತ ಕರೀತಾರೆ. ಯಾಕೆ ಅಂದ್ರೆ ಅದ್ರ ಪರ್ಸೆಂಟೇಜ್ ಜಾಸ್ತಿ ಇದೆ, 51% ಪ್ಯಾರಾ ಸಬ್ಸ್ಟಿಟ್ಯೂಟೆಡ್, ಮೈನರ್ ಇಸ್ ಆರ್ಥೋ ಸಬ್ಸ್ಟಿಟ್ಯೂಟೆಡ್ ಮಾಲಿಕ್ಯೂಲ್. ನಮಗೆ ಕೇವಲ ಪ್ಯಾರಾನೇ ಬೇಕು, 100% ಪ್ಯಾರಾ ನೈಟ್ರೋ ಅನಿಲಿನ್ ಮಾತ್ರ ಬೇಕು ಅಂದ್ರೆ ಈ ಅನಿಲಿನ್ ಮಾಲಿಕ್ಯೂಲ್ ನ NH2 ಗ್ರೂಪ್ ನ ನಾವು ಅಸಿಟೈಲೇಷನ್ ಮಾಡಬೇಕಾಗತ್ತೆ. ಅದೇ ರೀತಿ ಕೊನೆ ರಿಯಾಕ್ಷನ್ ನಲ್ಲಿ ಸಲ್ಫೋನೇಷನ್, ಈ ಸಲ್ಫೋನೇಷನ್ ನಲ್ಲಿ ನಾವು HSO3 ಗ್ರೂಪ್ ನ ಆಡ್ ಮಾಡ್ತೀವಿ. ಸೊ ಈ HSO3 ಎಲ್ಲಿಂದ ಬರುತ್ತೆ ಅಂದ್ರೆ ಕಾನ್ಸಂಟ್ರೇಟೆಡ್ H2SO4 ಇಂದ ಬರುತ್ತೆ. ಸೊ ಅನಿಲಿನ್ ಗ್ರೂಪ್ ನ ನಾವು H2SO4 ಜೊತೆ ಟ್ರೀಟ್ ಮಾಡಿದಾಗ ದಿಸ್ HSO3 ವಿಲ್ ಆಕ್ಟ್ ಆಸ್ ಅ ಎಲೆಕ್ಟ್ರೋಫೈಲ್. ನಮ್ಗೆ ಇಲ್ಲಿ ಅನಿಲಿನಿಯಂ ಹೈಡ್ರೋಜನ್ ಸಲ್ಫೇಟ್ ಫಾರ್ಮ್ ಆಗುತ್ತೆ. ಈ ಅನಿಲಿಯಂ ನಿಮ್ಗೆ ಇದೇ ಗ್ರೂಪ್ ಬೇಕು, ಅನಿಲಿನಿಯಂ ಹೈಡ್ರೋಜನ್ ಸಲ್ಫೇಟ್ ಬೇಕು ಅಂತಂದ್ರೆ ವಿ ಕ್ಯಾನ್ ಸ್ಟಾಪ್ ಇಟ್ ಹಿಯರ್ ಓನ್ಲಿ. ಅಥವಾ ಈ ಗ್ರೂಪ್ ನ ನಾವು ರೀಅರೇಂಜ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಹೀಟ್ ಇಟ್, ಸ್ಲೈಟ್ ಹೀಟಿಂಗ್ ಇಸ್ ರಿಕ್ವೈರ್ಡ್. ಸ್ವಲ್ಪ ಹೀಟ್ ಮಾಡಿದ್ರೆ ನಮಗೆ ಸಲ್ಫಾನಿಲಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ಸೊ ಏನಿದು ಜ್ವಿಟ್ಟರ್ ಅಯಾನ್ ಅಂತಂದ್ರೆ ಈ ಹೈಡ್ರೋಜನ್ ಆಟಮ್ ಏನಿದೆ ಇಲ್ಲಿ ಸಲ್ಫಾನಿಲಿಕ್ ಆಸಿಡ್, ಇದು ನೈಟ್ರೋಜನ್ ಜೊತೆ ಹೋಗಿ ಬಾಂಡ್ ಆಗತ್ತೆ.
ಇದು ರಿವರ್ಸಿಬಲ್. ಹಾಗಾಗಿ ನಾವಿಲ್ಲಿ ಈಕ್ವಲಿಬ್ರಿಯಂ ಸಿಂಬಲ್ ನ ಯೂಸ್ ಮಾಡಿದೀವಿ, ರಿವರ್ಸಿಬಲ್ ರಿಯಾಕ್ಷನ್. ಸೊ ಈ ಜ್ವಿಟ್ಟರ್ ಅಯಾನ್ ಅಂದ್ರೆ you can observe here both negative as well as positive charges are there. So ಎರಡು ಗ್ರೂಪ್ ಇದ್ರೆ, ಪಾಸಿಟಿವ್ ಗ್ರೂಪ್ ಇದ್ರೆ ನೆಗೆಟಿವ್ ಗ್ರೂಪ್ ಒಂದೇ ಮಾಲಿಕ್ಯೂಲ್ ನಲ್ಲಿ ಇದ್ರೆ ಅದನ್ನ ನಾವು ಜ್ವಿಟ್ಟರ್ ಅಯಾನ್ ಅಂತ ಕರಿತೀವಿ. ನೀವು ರಿಕಾಲ್ ಮಾಡ್ಕೊಳ್ಬಹುದು, ಅಮಿನೋ ಆಸಿಡ್ ಕೂಡ ಜ್ವಿಟ್ಟರ್ ಅಯಾನ್ ಕಾನ್ಫಿಗರೇಷನ್ ನಲ್ಲಿ ಇರುತ್ತೆ. ಸೊ ಹೀಗೆ ಇದು ಒಂದು ಅಮಿನೋ ಆಸಿಡ್. ಈ ಅಮಿನೋ ಆಸಿಡ್ ನಲ್ಲಿ ಕೂಡ ಒಂದೇ ಕಾಂಪೌಂಡ್ ನಲ್ಲಿ ಪಾಸಿಟಿವ್ ಗ್ರೂಪ್ ಇದೆ, ನೆಗೆಟಿವ್ ಗ್ರೂಪ್ ಇದೆ, ಹಾಗಾಗಿ ಇದನ್ನ ಜ್ವಿಟ್ಟರ್ ಅಯಾನ್ ಅಂತ ಕರಿತೀವಿ. ಸೊ ಇದು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅಮೈನ್ಸ್. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಲೆಸನ್. ಥ್ಯಾಂಕ್ ಯು.